ನಟ ಪ್ರಥಮ್ಗೆ ಮಾರಕಾಸ್ತ್ರವನ್ನ ತೋರಿಸಿ ಬೆದರಿಕೆ ಹಾಕಿದಂತ ಪ್ರಕರಣ, ಪ್ರಥಮ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಂತ ಪ್ರಕರಣ. ಈ ಪ್ರಕರಣದಲ್ಲಿ ನೋಡಿ, ಇವತ್ತು ಬಹಳ ಪ್ರಮುಖವಾದಂತಹ ಘಟ್ಟ. ಈ ಪ್ರಕರಣದಲ್ಲಿ ಮಾರಕಾಸ್ತ್ರವನ್ನ ತೋರಿಸಿ ಪ್ರಥಮ್ಗೆ ಬೆದರಿಕೆ ಹಾಕಿರೋದಿದು. ಜುಲೈ 22ನೇ ತಾರೀಕಿನಂದು ಬಾಡೂಟದ ಪಾರ್ಟಿ ಮಾಡ್ತಾ ಇದ್ದ ಪ್ರಥಮ್, ಗಲಾಟೆ ನಡೆದು 5 ದಿನವಾದರೂ ಕೂಡ ಪ್ರಥಮ್ ದೂರು ನೀಡಲಿಲ್ಲ. ನಟ ಪ್ರಥಮ್, ಬುಲೆಟ್ ರಕ್ಷಕ್ ಸೇರಿ 30ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ರು. ಪಾರ್ಟಿ ವೇಳೆ ಮಾರಕಾಸ್ತ್ರವನ್ನ ತೋರಿಸಿ ಬೆದರಿಕೆ ಹಾಕಿದ್ದ ಆರೋಪ ಈಗ ಮಾಡಿದ್ದಾರೆ. ನಿನ್ನೆ ಸಂಜೆ ದೂರು ನೀಡೋದಾಗಿ ಪ್ರಥಮ್ ಹೇಳಿದ್ರು. ಈವರೆಗೂ ಕೂಡ ಲಿಖಿತ ದೂರನ್ನ ನೀಡಲಿಲ್ಲ. ದೂರು ನೀಡಲು ಆಗಮಿಸಿದ ಪ್ರಥಮ್ ಇಲ್ಲಿಯವರೆಗೂ ದೊಡ್ಡಬಳ್ಳಾಪುರದ ರಾಮಯ್ಯನ ಪಾಳ್ಯ ಬಳಿ ದೇವಸ್ಥಾನದಲ್ಲಿ ಈ ಘಟನೆ ಆಗಿತ್ತು. ನಟ ಪ್ರಥಮ್ ಮೇಲೆ ಏನು ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂತ ಹೇಳಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಘಟನೆ ನಡೆದಿತ್ತು ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಾನಿರುವಂತದ್ದು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯದ ಹೊರವಲಯದಲ್ಲಿ ಬರ್ತಕ್ಕಂತ ಒಂದು ಖಾಸಗಿ ಒಂದು ಜಾಗದಲ್ಲಿ ಇರುವಂತದ್ದು. ಖಾಸಗಿ ಜಾಗದಲ್ಲಿ ಇದೇ ಒಂದು ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯನ ಒಂದು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದೇ ದೇವಾಲಯಕ್ಕೆ ಏನು ಇದೇ ತಿಂಗಳ 22ನೇ ತಾರೀಕು ಮಂಗಳವಾರ ನಟ ಪ್ರಥಮ್ ಸೇರಿದಂತೆ ಮತ್ತೆ ರಕ್ಷಕ್ ಬುಲೆಟ್ ಏನಿದ್ದಾನೆ ಇವರೆಲ್ಲರೂ ಕೂಡ ಇಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ಬಂದಿರ್ತಾರೆ. ಪೂಜೆ ಮಾಡಿ ಮರಿ ಹೊಡೆದು, ಜೊತೆಗೆ ಏನು ಈ ದೇವಾಲಯದಲ್ಲಿ ನಾವು ನೋಡಬಹುದು, ಈಗಾಗಲೇ 22ನೇ ತಾರೀಕು ಇದೇ ಒಂದು ದೇವಾಲಯವನ್ನ ಒಂದು ಹೂಗಳಿಂದ ಅಲಂಕರಿಸಲಾಗಿದೆ. ಇಲ್ಲೇ ಒಂದು ಯಾರು ವರ್ಷ ಇಲ್ಲಿ ಒಂದು ಪೂಜೆಯನ್ನ ಮಾಡ್ತಾರೆ ಅಂತಕ್ಕಂತ ಮಾಹಿತಿ ಏನಿದೆ. ಇಲ್ಲಿ ಬಂದು ನಟ ಪ್ರಥಮ್ ಬಂದಿರ್ತಾನೆ. ಯಾರು ಅವ್ರನ್ನ ಕರೆದಿದ್ರು, ಇಲ್ಲಿ ಬಂದು ಭಾಗವಹಿಸಿದಂತ ನಂತರ ಇದೇ ಒಂದು ಫಾರ್ಮ್ ಹೌಸ್ ಜಾಗದಲ್ಲಿ ಸ್ವಲ್ಪ ಸಮಯ ಒಂದು ಕಾಲವನ್ನ ಕಳೀತಾ ಇರ್ತಾರೆ. ಈ ಒಂದು ಹೇಳಿಕೆ ಆಡಿಯೋ ವೈರಲ್ ಏನಾಗಿದೆ. ಪ್ರಥಮ್ ಹೇಳಿರ್ತಕ್ಕಂತ ಜಾಗ ಏನಿದೆ, ಇದೇ ಒಂದು ಜಾಗದಲ್ಲಿ ಸುಮಾರು 25ರಿಂದ 30 ಜನ ಇಲ್ಲಿ ಒಂದು ಪಾರ್ಟಿಯನ್ನ ಕೂಡ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರಥಮ್ ಒಂದು ಆಡಿಯೋದಲ್ಲಿ ವೈರಲ್ ಏನ್ ಹೇಳಿದ್ದಾನೆ ಅಂತಂದ್ರೆ, ಪಾರ್ಟಿಯನ್ನ ಮಾಡಂತ ಸಂದರ್ಭದಲ್ಲಿ ಸುಮಾರು 25ರಿಂದ 30 ಜನ ಒಂದು ರೌಡಿಗಳು ನನಗೆ ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಕೆ ಹಾಕಿದ್ರು ಅಂತಕ್ಕಂತ ಆಡಿಯೋ ವೈರಲ್ ಏನಿದೆ. ಇದೇ ಒಂದು ಜಾಗದಲ್ಲಿ ಪಾರ್ಟಿ ಮಾಡಿರ್ತಕ್ಕಂಥ ವಸ್ತುಗಳು ನಾವು ನೋಡಬಹುದು. ಈಗಾಗಲೇ ಒಂದು ಬೇರೆ ಬೇರೆ ಬಾಟಲ್ಸ್ ಗಳಾಗಿರ್ಬೋದು ಪಾರ್ಟಿ ಮಾಡಿದ್ದಾರೆ ಅಂತಕ್ಕಂತ ಒಂದು ಸಾಕ್ಷಿಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಈ ಒಂದು ಜಾಗದಲ್ಲಿ ಆವತ್ತಿನ ವೇಳೆ ಸುಮಾರು 25ರಿಂದ 30 ಜನ ಏನಿದ್ರು, ಆವತ್ತು ಯಾವುದೋ ಒಂದು ಕೆಲವು ಬೇರೆ ವಿಚಾರ ಇಟ್ಕೊಂಡು ನನ್ನ ಮೇಲೆ ಅಲ್ಲೇ ಮಾಡ್ಲಿ ಅಂದ್ರೆ ಬೆದರಿಕೆ ಹಾಕಿದ್ರು ಅಂತಕ್ಕಂಥದ್ದು ಈಗ ಪ್ರಥಮ್ ಹೇಳಿರುವಂತದ್ದು. ಹಾಗಾಗಿ ಏನು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಕೂಡ ಪ್ರಥಮ್ ಅನ್ನ ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಪ್ರಥಮ್ ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನನಗೇನು ರೌಡಿಗಳು ಬೆದರಿಕೆ ಹಾಕಿದ್ದಾರೆ ಮಾರಕಾಸ್ತ್ರಗಳನ್ನ ತೋರಿಸಿ, ಅದಕ್ಕೆ ನಾನು ಬಂದು ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹೇಳ್ತಾ ಇದ್ದಾರೆ. ನಟ ಪ್ರಥಮ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆಯಿಂದ ಈ ಘಟನೆಯ ಅಂಶಗಳು ಹೊರಬರಬೇಕಾಗಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ. ನಟ ಪ್ರಥಮ್ಗೆ ಮಾರಕಾಸ್ತ್ರವನ್ನ ತೋರಿಸಿ ಬೆದರಿಕೆ ಹಾಕಿದಂತ ಪ್ರಕರಣ, ಪ್ರಥಮ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಂತ ಪ್ರಕರಣ. ಈ ಪ್ರಕರಣದಲ್ಲಿ ನೋಡಿ, ಇವತ್ತು ಬಹಳ ಪ್ರಮುಖವಾದಂತಹ ಘಟ್ಟ. ಈ ಪ್ರಕರಣದಲ್ಲಿ ಮಾರಕಾಸ್ತ್ರವನ್ನ ತೋರಿಸಿ ಪ್ರಥಮ್ಗೆ ಬೆದರಿಕೆ ಹಾಕಿರೋದಿದು. ಜುಲೈ 22ನೇ ತಾರೀಕಿನಂದು ಬಾಡೂಟದ ಪಾರ್ಟಿ ಮಾಡ್ತಾ ಇದ್ದ ಪ್ರಥಮ್, ಗಲಾಟೆ ನಡೆದು 5 ದಿನವಾದರೂ ಕೂಡ ಪ್ರಥಮ್ ದೂರು ನೀಡಲಿಲ್ಲ. ನಟ ಪ್ರಥಮ್, ಬುಲೆಟ್ ರಕ್ಷಕ್ ಸೇರಿ 30ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ರು. ಪಾರ್ಟಿ ವೇಳೆ ಮಾರಕಾಸ್ತ್ರವನ್ನ ತೋರಿಸಿ ಬೆದರಿಕೆ ಹಾಕಿದ್ದ ಆರೋಪ ಈಗ ಮಾಡಿದ್ದಾರೆ. ನಿನ್ನೆ ಸಂಜೆ ದೂರು ನೀಡೋದಾಗಿ ಪ್ರಥಮ್ ಹೇಳಿದ್ರು. ಈವರೆಗೂ ಕೂಡ ಲಿಖಿತ ದೂರನ್ನ ನೀಡಲಿಲ್ಲ. ದೂರು ನೀಡಲು ಆಗಮಿಸಿದ ಪ್ರಥಮ್ ಇಲ್ಲಿಯವರೆಗೂ ದೊಡ್ಡಬಳ್ಳಾಪುರದ ರಾಮಯ್ಯನ ಪಾಳ್ಯ ಬಳಿ ದೇವಸ್ಥಾನದಲ್ಲಿ ಈ ಘಟನೆ ಆಗಿತ್ತು. ನಟ ಪ್ರಥಮ್ ಮೇಲೆ ಏನು ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂತ ಹೇಳಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಘಟನೆ ನಡೆದಿತ್ತು ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಾನಿರುವಂತದ್ದು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯದ ಹೊರವಲಯದಲ್ಲಿ ಬರ್ತಕ್ಕಂತ ಒಂದು ಖಾಸಗಿ ಒಂದು ಜಾಗದಲ್ಲಿ ಇರುವಂತದ್ದು. ಖಾಸಗಿ ಜಾಗದಲ್ಲಿ ಇದೇ ಒಂದು ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯನ ಒಂದು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದೇ ದೇವಾಲಯಕ್ಕೆ ಏನು ಇದೇ ತಿಂಗಳ 22ನೇ ತಾರೀಕು ಮಂಗಳವಾರ ನಟ ಪ್ರಥಮ್ ಸೇರಿದಂತೆ
ಮತ್ತೆ ರಕ್ಷಕ್ ಬುಲೆಟ್ ಏನಿದ್ದಾನೆ ಇವರೆಲ್ಲರೂ ಕೂಡ ಇಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ಬಂದಿರ್ತಾರೆ. ಪೂಜೆ ಮಾಡಿ ಮರಿ ಹೊಡೆದು ಜೊತೆಗೆ ಏನ್ ಈ ದೇವಾಲಯದಲ್ಲಿ ನಾವು ನೋಡಬಹುದು ಈಗಾಗಲೇ 22ನೇ ತಾರೀಕು ಇದೇ ಒಂದು ದೇವಾಲಯವನ್ನ ಒಂದು ಹೂಗಳಿಂದ ಅಲಂಕರಿಸಲಾಗಿದೆ. ಇಲ್ಲೇ ಒಂದು ಯಾರು ವರ್ಷ ಇಲ್ಲಿ ಒಂದು ಪೂಜೆಯನ್ನ ಮಾಡ್ತಾರೆ ಅಂತಕ್ಕಂತ ಮಾಹಿತಿ ಏನಿದೆ. ಇಲ್ಲಿ ಬಂದು ನಟ ಪ್ರಥಮ್ ಬಂದಿರ್ತಾನೆ. ಯಾರು ಅವ್ರನ್ನ ಕರೆದಿದ್ರು ಇಲ್ಲಿ ಬಂದು ಭಾಗವಹಿಸಿದಂತ ನಂತರ ಇದೇ ಒಂದು ಫಾರ್ಮ್ ಹೌಸ್ ಜಾಗದಲ್ಲಿ ಸ್ವಲ್ಪ ಸಮಯ ಒಂದು ಕಾಲವನ್ನ ಕಳೀತಾ ಇರ್ತಾರೆ. ಈ ಒಂದು ಹೇಳಿಕೆ ಆಡಿಯೋ ವೈರಲ್ ಏನಾಗಿದೆ. ಪ್ರಥಮ್ ಹೇಳಿರ್ತಕ್ಕಂತ ಜಾಗ ಏನಿದೆ ಇದೇ ಒಂದು ಜಾಗದಲ್ಲಿ ಸುಮಾರು 25ರಿಂದ 30 ಜನ ಇಲ್ಲಿ ಒಂದು ಪಾರ್ಟಿಯನ್ನ ಕೂಡ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರಥಮ್ ಒಂದು ಆಡಿಯೋದಲ್ಲಿ ವೈರಲ್ ಏನೇ ಹೇಳಿದ್ದಾನೆ ಅಂತಂದ್ರೆ ಪಾರ್ಟಿಯನ್ನ ಮಾಡಂತ ಸಂದರ್ಭದಲ್ಲಿ ಸುಮಾರು 25ರಿಂದ 30 ಜನ ಒಂದು ರೌಡಿಗಳು ನನಗೆ ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಕೆ ಹಾಕಿದ್ರು ಅಂತಕ್ಕಂತ ಆಡಿಯೋ ವೈರಲ್ ಏನಿದೆ. ಇದೇ ಒಂದು ಜಾಗದಲ್ಲಿ ಪಾರ್ಟಿ ಮಾಡಿರ್ತಕ್ಕಂಥ ವಸ್ತುಗಳು ನಾವು ನೋಡಬಹುದು. ಈಗಾಗಲೇ ಒಂದು ಬೇರೆ ಬೇರೆ ಬಾಟಲ್ಸ್ ಗಳಾಗಿರ್ಬೋದು ಪಾರ್ಟಿ ಮಾಡಿದ್ದಾರೆ ಅಂತಕ್ಕಂತ ಒಂದು ಸಾಕ್ಷಿಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಈ ಒಂದು ಜಾಗದಲ್ಲಿ ಆವತ್ತಿನ ವೇಳೆ ಸುಮಾರು 25ರಿಂದ 30 ಜನ ಏನಿದ್ರು ಆವತ್ತು ಯಾವುದೋ ಒಂದು ಕೆಲವು ಬೇರೆ ವಿಚಾರ ಇಟ್ಕೊಂಡು ನನ್ನ ಮೇಲೆ ಅಲ್ಲೇ ಮಾಡ್ಲಿ ಅಂದ್ರೆ ಬೆದರಿಕೆ ಹಾಕಿದ್ರು ಅಂತಕ್ಕಂಥದ್ದು ಈಗ ಪ್ರಥಮ್ ಹೇಳಿರುವಂತದ್ದು. ಹಾಗಾಗಿ ಏನು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಕೂಡ ಪ್ರಥಮ್ ಅನ್ನ ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಪ್ರಥಮ್ ಕೂಡ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನನಗೇನು ರೌಡಿಗಳು ಬೆದರಿಕೆ ಹಾಕಿದ್ದಾರೆ ಮಾರಕಾಸ್ತ್ರಗಳನ್ನ ತೋರಿಸಿ ಅದಕ್ಕೆ ನಾನು ಬಂದು ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹೇಳ್ತಾ ಇದ್ದಾರೆ. ನಟ ಪ್ರಥಮ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆಯಿಂದ ಈ ಘಟನೆಯ ಅಂಶಗಳು ಹೊರಬರಬೇಕಾಗಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ. ನಟ ಪ್ರಥಮ್ಗೆ ಮಾರಕಾಸ್ತ್ರವನ್ನ ತೋರಿಸಿ ಬೆದರಿಕೆ ಹಾಕಿದಂತ ಪ್ರಕರಣ, ಪ್ರಥಮ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಂತ ಪ್ರಕರಣ. ಈ ಪ್ರಕರಣದಲ್ಲಿ ನೋಡಿ ಇವತ್ತು ಬಹಳ ಪ್ರಮುಖವಾದಂತ ಘಟ್ಟ. ಈ ಪ್ರಕರಣದಲ್ಲಿ ಮಾರಕಾಸ್ತ್ರವನ್ನ ತೋರಿಸಿ ಪ್ರಥಮ್ಗೆ ಬೆದರಿಕೆ ಹಾಕಿರೋದಿದು. ಜುಲೈ 22ನೇ ತಾರೀಕಿನಂದು ಬಾಡೂಟದ ಪಾರ್ಟಿ ಮಾಡ್ತಾ ಇದ್ದ ಪ್ರಥಮ್, ಗಲಾಟೆ ನಡೆದು 5 ದಿನವಾದರೂ ಕೂಡ ಪ್ರಥಮ್ ದೂರು ನೀಡಲಿಲ್ಲ. ನಟ ಪ್ರಥಮ್ ಬುಲೆಟ್ ರಕ್ಷಕ್ ಸೇರಿ 30ಕ್ಕೂ ಅಧಿಕ ಮಂದಿ ಭಾಗಿಯಾಗಿದ್ರು. ಪಾರ್ಟಿ ವೇಳೆ ಮಾರಕಾಸ್ತ್ರವನ್ನ ತೋರಿಸಿ ಬೆದರಿಕೆ ಹಾಕಿದ್ದ ಆರೋಪ ಈಗ ಮಾಡಿದ್ದಾರೆ. ನಿನ್ನೆ ಸಂಜೆ ದೂರು ನೀಡೋದಾಗಿ ಪ್ರಥಮ್ ಹೇಳಿದ್ರು. ಈವರೆಗೂ ಕೂಡ ಲಿಖಿತ ದೂರನ್ನ ನೀಡಲಿಲ್ಲ. ದೂರು ನೀಡಲು ಆಗಮಿಸಿದ ಪ್ರಥಮ್ ಇಲ್ಲಿಯವರೆಗೂ ದೊಡ್ಡಬಳ್ಳಾಪುರದ ರಾಮಯ್ಯನ ಪಾಳ್ಯ ಬಳಿ ದೇವಸ್ಥಾನದಲ್ಲಿ ಈ ಘಟನೆ ಆಗಿತ್ತು. ನಟ ಪ್ರಥಮ್ ಮೇಲೆ ಏನು ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂತ ಹೇಳಲಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಘಟನೆ ನಡೆದಿತ್ತು ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಾನಿರುವಂತದ್ದು ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯದ ಹೊರವಲಯದಲ್ಲಿ ಬರ್ತಕ್ಕಂತ ಒಂದು ಖಾಸಗಿ ಒಂದು ಜಾಗದಲ್ಲಿ ಇರುವಂತದ್ದು. ಖಾಸಗಿ ಜಾಗದಲ್ಲಿ ಇದೇ ಒಂದು ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯನ ಒಂದು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದೇ ದೇವಾಲಯಕ್ಕೆ ಏನು ಇದೇ ತಿಂಗಳ 22ನೇ ತಾರೀಕು ಮಂಗಳವಾರ ನಟ ಪ್ರಥಮ್ ಸೇರಿದಂತೆ ಮತ್ತೆ ರಕ್ಷಕ್ ಬುಲೆಟ್ ಏನಿದ್ದಾನೆ ಇವರೆಲ್ಲರೂ ಕೂಡ ಇಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ಬಂದಿರ್ತಾರೆ. ಪೂಜೆ ಮಾಡಿ ಮರಿ ಹೊಡೆದು ಜೊತೆಗೆ ಏನ್ ಈ ದೇವಾಲಯದಲ್ಲಿ ನಾವು ನೋಡಬಹುದು ಈಗಾಗಲೇ 22ನೇ ತಾರೀಕು ಇದೇ ಒಂದು ದೇವಾಲಯವನ್ನ ಒಂದು ಹೂಗಳಿಂದ ಅಲಂಕರಿಸಲಾಗಿದೆ. ಇಲ್ಲೇ ಒಂದು ಯಾರು ವರ್ಷ ಇಲ್ಲಿ ಒಂದು ಪೂಜೆಯನ್ನ ಮಾಡ್ತಾರೆ ಅಂತಕ್ಕಂತ ಮಾಹಿತಿ ಏನಿದೆ. ಇಲ್ಲಿ ಬಂದು ನಟ ಪ್ರಥಮ್ ಬಂದಿರ್ತಾನೆ. ಯಾರು ಅವ್ರನ್ನ ಕರೆದಿದ್ರು ಇಲ್ಲಿ ಬಂದು ಭಾಗವಹಿಸಿದಂತ ನಂತರ ಇದೇ ಒಂದು ಫಾರ್ಮ್ ಹೌಸ್ ಜಾಗದಲ್ಲಿ ಸ್ವಲ್ಪ ಸಮಯ ಒಂದು ಕಾಲವನ್ನ ಕಳೀತಾ ಇರ್ತಾರೆ. ಈ ಒಂದು ಹೇಳಿಕೆ ಆಡಿಯೋ ವೈರಲ್ ಏನಾಗಿದೆ. ಪ್ರಥಮ್ ಹೇಳಿರ್ತಕ್ಕಂತ ಜಾಗ ಏನಿದೆ ಇದೇ ಒಂದು ಜಾಗದಲ್ಲಿ ಸುಮಾರು 25ರಿಂದ 30 ಜನ ಇಲ್ಲಿ ಒಂದು ಪಾರ್ಟಿಯನ್ನ ಕೂಡ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪ್ರಥಮ್ ಒಂದು ಆಡಿಯೋದಲ್ಲಿ ವೈರಲ್ ಏನೇ ಹೇಳಿದ್ದಾನೆ ಅಂತಂದ್ರೆ ಪಾರ್ಟಿಯನ್ನ ಮಾಡಂತ ಸಂದರ್ಭದಲ್ಲಿ ಸುಮಾರು 25ರಿಂದ 30 ಜನ ಒಂದು ರೌಡಿಗಳು ನನಗೆ ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಕೆ ಹಾಕಿದ್ರು ಅಂತಕ್ಕಂತ ಆಡಿಯೋ ವೈರಲ್ ಏನಿದೆ. ಇದೇ ಒಂದು ಜಾಗದಲ್ಲಿ ಪಾರ್ಟಿ ಮಾಡಿರ್ತಕ್ಕಂಥ ವಸ್ತುಗಳು ನಾವು ನೋಡಬಹುದು. ಈಗಾಗಲೇ ಒಂದು ಬೇರೆ ಬೇರೆ ಬಾಟಲ್ಸ್ ಗಳಾಗಿರ್ಬೋದು ಪಾರ್ಟಿ ಮಾಡಿದ್ದಾರೆ ಅಂತಕ್ಕಂತ ಒಂದು ಸಾಕ್ಷಿಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಈ ಒಂದು ಜಾಗದಲ್ಲಿ ಆವತ್ತಿನ ವೇಳೆ ಸುಮಾರು 25ರಿಂದ 30 ಜನ ಏನಿದ್ರು ಆವತ್ತು ಯಾವುದೋ ಒಂದು ಕೆಲವು ಬೇರೆ ವಿಚಾರ ಇಟ್ಕೊಂಡು ನನ್ನ ಮೇಲೆ ಅಲ್ಲೇ ಮಾಡ್ಲಿ ಅಂದ್ರೆ ಬೆದರಿಕೆ ಹಾಕಿದ್ರು ಅಂತಕ್ಕಂಥದ್ದು ಈಗ ಪ್ರಥಮ್ ಹೇಳಿರುವಂತದ್ದು. ಹಾಗಾಗಿ ಏನು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ
ಗ್ರಾಮಾಂತರ ಪೊಲೀಸರು ಕೂಡ ಪ್ರಥಮ್ ಅನ್ನ ಸಂಪರ್ಕ ಮಾಡಿದ್ದಾರೆ. ಜೊತೆಗೆ ಪ್ರಥಮ್ ಕೂಡ ನಾನು ಇದು ಸಂಬಂಧಪಟ್ಟಂತೆ ನನಗೇನು ರೌಡಿಗಳು ಬೆದರಿಕೆ ಹಾಕಿದ್ದಾರೆ, ಮಾರಕಾಸ್ತ್ರಗಳನ್ನ ತೋರಿಸಿ ಅದಕ್ಕೆ ನಾನು ಬಂದು ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹೇಳ್ತಾ ಇದ್ದಾರೆ. ನಟ ಪ್ರಥಮ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆಯಿಂದ ಈ ಘಟನೆಯ ಅಂಶಗಳು ಹೊರಬರಬೇಕಾಗಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ,